ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಈ ದಿನದ ಮುಂಜಾನೆಯ ಮನ್ನಕ್ಕೆ ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಪ್ರಾರ್ಥನೆಯೊಂದಿಗೆ ನಾವು ದೇವರ ವಾಕ್ಯವನ್ನು ಆಲಿಸೋಣ. ಪ್ರೀತಿಮಯನಾದ ಒಳ್ಳೆಯ ದೇವರೇ, ಈ ದಿನ ನಮಗೆ ಒಂದು ಕೃಪೆಯಾಗಿ ಕರುಣಿಸಿದ್ದೀರಿ. ಇನ್ನೂ ಹೆಚ್ಚಾಗಿ ನಿನ್ನ ಕೃಪೆಯ ಸಂದೇಶವನ್ನು ನಾವು ಆಲಿಸುವಂತೆಯೂ ನಿನ್ನ ಕರುಣೆಯ ಅನುಭವದಲ್ಲಿ ನಾವು ಜೀವಿಸುವಂತೆಯೂ ಒಂದು ಒಳ್ಳೆಯ ಮಾನಸಾಂತರದ ಹೃದಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಅರಿತುಕೊಳ್ಳುತ್ತಾ ಬಾಳುವಂತೆ ಮಾಡಿರಿ. ಅದಕ್ಕೆ ಬೇಕಾದ ಸತ್ಯ ವಚನಗಳನ್ನು ನಮಗೆ ನೀಡಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೇನ್. ಆಮೇನ್. ಕುಳಿತುಕೊಳ್ಳೋಣ. ದೇವರ ಬಗ್ಗೆ ಸರಿಯಾದ ಒಂದು ತಿಳುವಳಿಕೆ, ಅರಿವು ನಮಗೆ ಅಗತ್ಯವಾಗಿ ಬೇಕು. ಇಂದು ನಾವು ನೋಡುವಾಗ ಅನೇಕ ಜನರಲ್ಲಿ ದೇವರ ಬಗ್ಗೆ ಒಂದು ಸರಿಯಾದ ಅರಿವಿಲ್ಲ. ಅದಕ್ಕಿಂತನೂ ಒಂದು ವಂಚನೆ ಏನು ಕೇಳಿದರೆ ತಪ್ಪಾದ ಅರಿವು ಜಾಸ್ತಿ ಆಗಿಬಿಟ್ಟಿದೆ. ವಿ ನೀಡ್ ಟು ಹ್ಯಾವ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಗಾಡ್. But today we can see wrong understanding about God and no understanding about God. ದೇವರ ಬಗ್ಗೆ ಅರಿವು ಇಲ್ಲದೆ ಇರೋದು ಡೇಂಜರಸ್. ಇಟ್ ಈಸ್ ಡೇಂಜರಸ್ ಟು ಹ್ಯಾವ್ no understanding about God. And it is most dangerous that we have the wrong understanding about God. ದೇವರ ಬಗ್ಗೆ ಅರಿವಿಲ್ಲದೆ ಇರೋದು ಡೇಂಜರಸ್, ಅಪಾಯ. ನಮ್ಮ ಜೀವನ ನಿಜವಾಗ್ಲೂ ಅಪಾಯದಲ್ಲಿದೆ ಅಂತ ಅರ್ಥ. ಆದರೆ ಅದಕ್ಕಿಂತನೂ ದೊಡ್ಡ ಅಪಾಯ ಏನು ಗೊತ್ತಾ? ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಗಾಡ್. ಆದ್ದರಿಂದನೇ ಪೌಲರು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಅವರು ಸಾರಿದ ಶುಭ ಸಂದೇಶಕ್ಕೆ ವಿರುದ್ಧವಾದ ಒಂದು ಶುಭ ಸಂದೇಶ ಯಾರಾದರೂ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಅಂತ ಬರೆದಿರೋದು. ಅದು ದೇವದೂತನೇ ಆಗಲಿ ಅಥವಾ ಸ್ವತಃ ತಾನೇ ಆಗಲಿ ಅಥವಾ ಇನ್ಯಾರೇ ಆಗಲಿ, ಅವರು ಸಾರಿದ ಶುಭ ಸಂದೇಶಕ್ಕೆ ವಿರುದ್ಧವಾದ ಒಂದು ಶುಭ ಸಂದೇಶವನ್ನು ಸಾರಿದರೆ ಅಂಥವನೇನಾಗಲಿ ಶಾಪಗ್ರಸ್ತನಾಗಲಿ ಅಂತ ಗಲೇಷಿಯನ್ಸ್ ಚಾಪ್ಟರ್ 1 ವರ್ಸ್ 8 or 9 ಇದೆ, 8 ಇದೆ ಅಲ್ವಾ? ಸೊ ಯಾಕೆ ಹಾಗೆ ಹೇಳಿದರು? ವೈ ಹಿ ಸೆಡ್ ಸೊ? ಬಿಕಾಸ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ರೈಸ್ಟ್, ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದ ಗಾಸ್ಪಲ್ ಈಸ್ ಮೋಸ್ಟ್ ಡೇಂಜರಸ್ ಥಿಂಗ್. ಯಾಕೆ ನಾನು ಅದನ್ನು ಮೋಸ್ಟ್ ಡೇಂಜರಸ್ ಅಂತ ಹೇಳಿದೆ ಅಂದರೆ, ಫಸ್ಟ್ ಡೇಂಜರಸ್ ಹೇಳೋಣ. ಡೇಂಜರಸ್ ಯಾಕೆ? ದೇವರ ಅರಿವಿಲ್ಲದೆ ಬದುಕೋದು ಡೇಂಜರಸ್ ಯಾಕೆ ಕೇಳಿದರೆ, ದೇವರ ಅರಿವಿಲ್ಲದೆ ಬದುಕುವಾಗ ಅವನು ಪಾಪದಲ್ಲಿ ಜೀವಿಸ್ತಾನೆ, ನಿತ್ಯ ಜೀವ ಕಳ್ಕೊಳ್ತಾನೆ. ಇಟ್ಸ್ ಡೇಂಜರಸ್. ಆದರೆ ದೇವರ ಬಗ್ಗೆ, ನಿತ್ಯ ಜೀವದ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ, ದೇವರ ಕೃಪೆಯ ಬಗ್ಗೆ ತಪ್ಪಾದ ಅರಿವು ಬಂದರೆ ಏನಾಗುತ್ತೆ ಕೇಳಿದರೆ, ಅವನು ಅದನ್ನು ಸತ್ಯ ಎಂದು ನಂಬಿ ಬದುಕ್ತಾ ಇರ್ತಾನೆ. ಆದರೆ ಅವನಿಗೆ ರಿಪೆಂಟ್ ಆಗಲಿಕ್ಕೆ ಆಗೋದೇ ಇಲ್ಲ. ದ್ಯಾಟ್ ಪರ್ಸನ್ ಕ್ಯಾನ್ ನಾಟ್ ರಿಪೆಂಟ್, ಟರ್ನ್ ಅವೇ ಫ್ರಮ್ ರಾಂಗ್ ಆ್ಯಂಡ್ ಟರ್ನ್ ಟುವರ್ಡ್ಸ್ ಗಾಡ್. ದಟ್ ಈಸ್ ನಾಟ್ possible when you have a wrong conviction, wrong understanding about God. ಇದು ಎಲ್ಲಿ ಸಂಭವಿಸುತ್ತೆ? such things are happening where? ಎಲ್ಲಿ ಆ ರೀತಿ ನಡೆಯುತ್ತೆ ಕೇಳಿದರೆ, ಕ್ರೈಸ್ತ ಸಭೆ ಒಳಗಡೆ ಅದು ನಡೆಯುತ್ತೆ. that happens inside the church, inside the prayer group. those who are in the prayer service or in the ministry ಅಂತ ಹೇಳ್ತೀವಲ್ವ, ಸೇವೆ ಮಾಡುವ ನಮ್ಮ ಮಧ್ಯದಲ್ಲಿ ಅಥವಾ ಸಭೆ ಒಳಗಡೆ ಇರುವ ಕ್ರೈಸ್ತ ವಿಶ್ವಾಸಿಗಳು ಒಳಗಡೆ ಇದು ನಡೆಯುತ್ತೆ. ಹೊರಗಡೆ ಇದು ನಡೆಯೋದಿಲ್ಲ. ಹೊರಗಡೆ ಅನ್ಯರಾಗಿರ್ತಾರೆ, ಅವರಿಗೆ ಶುಭ ಸಂದೇಶ ಸಾರುವಾಗ ಅವರು ಒಳಗಡೆ ಬರ್ತಾರೆ. ಒಳಗಡೆ ಬಂದ ಮೇಲೇ ಸೈತಾನ ಮನುಷ್ಯನನ್ನು ತಪ್ಪಾದ ಬೋಧನೆಗಳ ಮುಖಾಂತರವಾಗಿ ವಂಚಿಸ್ತಾನೆ. ಆದ್ದರಿಂದ ನಮಗೆ ಸರಿಯಾದ ಅರಿವುಳ್ಳವರು ಆಗಿರಬೇಕು. ವಿ ಶುಡ್ ಹ್ಯಾವ್ ದ ರೈಟ್ ನಾಲೆಡ್ಜ್ ಆಫ್ ಗಾಡ್ಸ್ ವರ್ಡ್. Right knowledge of God, right knowledge of Christ, right knowledge of salvation, right knowledge about sin,
ರೈಚಸ್ನೆಸ್, ಎಲ್ಲದರ ಬಗ್ಗೆ ನಮಗೆ ಸರಿಯಾದ ಅರಿವು ಅಂದರೆ ದೇವರ ಉದ್ದೇಶ ಏನಾಗಿದೆ, ದೇವರು ಅದನ್ನು ಹೇಗೆ ನೋಡ್ತಾರೆ, ದೇವರು ಅದನ್ನು ಹೇಗೆ ಹೇಳ್ತಾರೆ, ಅಕಾರ್ಡಿಂಗ್ ಟು ಗಾಡ್ಸ್ ಪಾಯಿಂಟ್ ಆಫ್ ವ್ಯೂ, ಹೌ ಐ ಶುಡ್ ಟೇಕ್ ಇಟ್, ಹೌ ದಿಸ್ ಈಸ್, ನಾಟ್ ಅಕಾರ್ಡಿಂಗ್ ಟು ಮೈ ಪಾಯಿಂಟ್ ಆಫ್ ವ್ಯೂ. ಬಟ್ ನಾವಿವತ್ತೇನು ಮಾಡ್ತೀವಿ ಅಂದರೆ ನಮ್ಮದೇ ಆದ ಒಂದು ದೇವರನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ನಮಗಿಷ್ಟವಾದ ರೀತಿಯಲ್ಲಿ ಒಂದು ದೇವರನ್ನ ಈ ಬೈಬಲ್ನ ಉಪಯೋಗಿಸಿ ನಾವು ಕ್ರಿಯೇಟ್ ಮಾಡ್ತೀವಿ. ವಿ ಕ್ರಿಯೇಟ್ ಅವರ್ ಓನ್ ಗಾಡ್ಸ್ ಬೈ ಯೂಸಿಂಗ್ ದಿಸ್ ಬೈಬಲ್ ಅಕಾರ್ಡಿಂಗ್ ಟು ಅವರ್ ಕನ್ವೀನಿಯಂಟ್. ಅದು ನಮಗೆ ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ, ಬಟ್ ಎಕ್ಸ್ಪ್ಲೈನ್ ಮಾಡಿದರೆ ಅರ್ಥ ಆಗುತ್ತೆ. ಈಗ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟೈಮ್ ಇಲ್ಲ, ಬಟ್ ಸಮ್ ಆಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಫೈನಲಿ ಆ ದೇವರು ಯಾರು ಅಂತ ನೀವು ಹುಡುಕ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ, ಯು ಆರ್ ದಟ್ ಗಾಡ್. ಹೌ ನೈಸ್ಲಿ ಸೇಟನ್ ಡಿಸೀವ್ಸ್ ಅಸ್. ಎಷ್ಟೊಂದು ಒಳ್ಳೆ ರೀತಿಯಲ್ಲಿ ಪಿಶಾಚಿ ಮನುಷ್ಯನನ್ನು ಇವತ್ತು ವಂಚಿಸ್ತಾ ಇದ್ದಾನೆ ಅಂದರೆ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್. ವಿ ಕ್ಯಾನ್ ಸಿ ದ್ಯಾಟ್ ಇನ್ ಟುಡೇಸ್ YouTube preachers or online preaching, online churches, ಆನ್ಲೈನಲ್ಲಿ ನೋಡುವ ಎಷ್ಟೋ ಸಭೆಗಳಲ್ಲಿ, ಎಷ್ಟೋ ಪ್ರೀಚರ್ಸಲ್ಲಿ, ಪ್ರೇಯರ್ ಗ್ರೂಪ್ಸ್ಗಳಲ್ಲಿ, ಸಭೆಗಳಲ್ಲಿ, ಆನ್ಲೈನಲ್ಲಿ ಮಾತ್ರ ಅಲ್ಲ, ಆಫ್ಲೈನಲ್ಲೂ ಇದೆ, ಬೇಕಾದಷ್ಟು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಏನಿವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸಾಂಪಲ್ ಟುಡೇಸ್ ಫಸ್ಟ್ ರೀಡಿಂಗ್ ವಿ ಕ್ಯಾನ್ ಟೇಕ್. ಜೆರೆಮಾಯ ಚಾಪ್ಟರ್ 18, ಯೆರೆಮೀಯ ಪ್ರವಾದಿ ಪುಸ್ತಕ 18ನೇ ಅಧ್ಯಾಯ. ಅಲ್ಲಿ ದೇವರು ಯೆರೆಮೀಯನಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುತ್ತೇನೆ ಎಂದು ಹೇಳಿದರು. ಅಂತೆಯೇ ನಾನು ಕುಂಬಾರನ ಮನೆಗೆ ಹೋದೆ. ಅಲ್ಲಿ ಆ ಕುಂಬಾರನು ತಿರುಗುತ್ತಿದ್ದ ಚಕ್ರದ ಮೇಲೆ ಕೆಲಸ ಮಾಡುತ್ತಿದ್ದ. ಅವನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಒಂದು ಪಾತ್ರೆ ಕೆಟ್ಟು ಹೋದಾಗಲೆಲ್ಲ ಅದನ್ನು ಮತ್ತೆ ತನಗೆ ಸರಿತೋಚಿದ ಹಾಗೆ ಹೊಸ ಪಾತ್ರೆಯನ್ನಾಗಿ ಮಾಡುತ್ತಿದ್ದ ಅಂತ ಇದೆ. ಸೊ ಇಲ್ಲಿವರೆಗೆ ನಾವು ಓದ್ತೀವಿ. ಇಲ್ಲಿವರೆಗೆ ಓದಿ ನಾವು ಏನು ಪ್ರೀಚ್ ಮಾಡ್ತೀವಿ ಕೇಳಿದರೆ, ನಾವು ಕೇಳಿಸ್ಕೊಂಡಿದ್ದು ಯಾವ ರೀತಿ? ದೇವರು ಕುಂಬಾರ, ಗಾಡ್ ಇಸ್ ದ ಪಾಟರ್ ಆ್ಯಂಡ್ ವಿ ಆರ್ ದ ಕ್ಲೇ. ನಾವು ಮಣ್ಣು, ಜೇಡಿ ಮಣ್ಣು. ಸೊ ಜೇಡಿ ಮಣ್ಣು ಅದಾದಮೇಲೆ ಹೇಳ್ತಾರಲ್ವ, 6ನೇ ವಾಕ್ಯ ಕೂಡ ಇದೆ, ಈ ಕುಂಬಾರ ಮಾಡಿದಂತೆಯೇ ನಾನು ನಿಮ್ಮನ್ನು ಮಾಡಕೂಡದೆ, ಇಸ್ರಾಯೇಲಿನ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿ ಇದ್ದೀರಿ ಅಲ್ವಾ. ಜಸ್ಟ್ ಆಸ್ ದಿಸ್ ಪಾಟರ್ ಹ್ಯಾಸ್ ಡನ್, ಕ್ಯಾನ್ ಐ ನಾಟ್ do with you, O house of Israel, just as this potter has done, says the Lord. Just like the clay in the potter's hand, so are you in my hand, O house of Israel. ಇಸ್ರಾಯೇಲ್ ಜನಾಂಗವೇ, ಯಾವ ರೀತಿ ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಇದೆಯೋ ಅದೇ ರೀತಿ ನೀವು ಕೂಡ ನನ್ನ ಕೈಯಲ್ಲಿ ಇದ್ದೀರಿ. ಇದು ನಾವು ಎಷ್ಟೋ ಬಾರಿ ಕೇಳಿಸ್ಕೊಂಡಿದ್ದೀವಿ. ಮುಖ್ಯವಾಗಿ ಇದರಲ್ಲಿ 4ನೇ ವಾಕ್ಯ ನಾವು ಹೈಲೈಟ್ ಮಾಡೋದು ಯಾವುದು? 4ನೇ ವಾಕ್ಯ. 4ನೇ ವಾಕ್ಯದಲ್ಲಿ ನಾವು ಏನಂತ ಹೈಲೈಟ್ ಮಾಡ್ತೀವಿ? ಒಂದು ಪಾತ್ರೆ ಕೆಟ್ಟು ಹೋದಾಗ ಕುಂಬಾರ ಏನು ಮಾಡ್ತಾನೆ? ಆ ಪಾತ್ರೆಯನ್ನು ಬಿಸಾಡೋದಿಲ್ಲ ಅಲ್ವಾ. ನಾವು ಕೂಡ ಕೆಟ್ಟು ಹೋದಾಗ ದೇವರು ನಮ್ಮನ್ನು ಬಿಸಾಡೋದಿಲ್ಲ. ದೇವರು ನಮ್ಮನ್ನು ಒಂದು ಹೊಸ ಪಾತ್ರೆಯನ್ನಾಗಿ ಮಾಡ್ತಾರೆ, ಒಳ್ಳೆಯ ಪಾತ್ರೆಯನ್ನಾಗಿ ಮಾಡ್ತಾರೆ. ದೇವರಿಗೆ ಇಷ್ಟ ಇರುವ ರೀತಿಯಲ್ಲಿ ನಮ್ಮನ್ನು ಮೋಲ್ಡ್ ಮಾಡ್ತಾರೆ ಅಂತೆಲ್ಲ ನಾವು ಕೇಳಿಸ್ಕೊಂಡಿದ್ದೀರಾ? ಕೇಳಿಸ್ಕೊಂಡಿದ್ದೀವಿ. ಸರಿನಾ? ಅದು ಸರಿನೇ. ಆದರೆ ಈ ಅಧ್ಯಾಯದಲ್ಲಿ ಹೇಳಿರುವ ಈ 4ನೇ ವಾಕ್ಯಕ್ಕೆ ಅದು ಸರಿಯಲ್ಲ. ಇದು ಸರಿನೇ, ವಾಕ್ಯ ಸರಿನೇ, ಬಟ್ ನಮ್ಮ ಎಕ್ಸ್ಪ್ಲನೇಷನ್ ಸರಿಯಲ್ಲ. ಅದು ಸರಿ ಏನು ಅಂತ ಅರ್ಥ ಆಗಬೇಕಾದ್ರೆ ಮುಂದೆ ಇರುವ ವಾಕ್ಯಗಳನ್ನ ಓದಬೇಕು. ಆಗ ನಮಗೆ ಸರಿಯಾಗಿ ಅದರ ಮೀನಿಂಗ್ ಅರ್ಥ ಆಗುತ್ತೆ. ಇಲ್ಲ ಅಂದರೆ ವಿ ವಿಲ್ ಬಿ ಡಿಸೀವ್ಡ್. ನಾವು ವಂಚನೆಗೊಳಗಾಗ್ತೀವಿ. ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಗಾಡ್. ವಿ ವಿಲ್ ಬಿ ಕನ್ವಿಕ್ಟೆಡ್ ರಾಂಗ್ಲಿ. ದಟ್ ರಾಂಗ್ ಕನ್ವಿಕ್ಷನ್ ಲೀಡ್ಸ್ ಅಸ್ ಟು ಮೋಸ್ಟ್ ಡೇಂಜರಸ್ ಕಂಡೀಷನ್ ಆಫ್ ಅವರ್ ಸ್ಪಿರಿಚುವಲ್ ಲೈಫ್. ನಮ್ಮ ಆಧ್ಯಾತ್ಮಿಕ ಜೀವನ ತುಂಬ ಒಂದು ಅತಿ ಹೆಚ್ಚು ಅಪಾಯಕಾರಿ ಅಥವಾ ದುರಂತಕ್ಕೆ ಹೋಗುವ ಸಾಧ್ಯತೆ ಯಾವಾಗ ಕೇಳಿದರೆ ದೇವರ ಬಗ್ಗೆ ತಪ್ಪಾದ ಅರಿವು. ವಿ ಶುಡ್ ನಾಟ್ ಟೇಕ್
ಗಾಡ್ಸ್ ವರ್ಡ್ ಇಮೋಷನಲಿ, ಒಂದು ಭಾವನಾತ್ಮಕವಾಗಿ ದೇವರ ವಾಕ್ಯವನ್ನು ನಾವು ತೆಗೆದುಕೊಳ್ಳೋದಲ್ಲ. ಬಿಕಾಸ್ ಇಟ್ ಈಸ್ ಟ್ರೂತ್, ಇದು ಸತ್ಯ. ದಿಸ್ ಇಸ್ ದ ವರ್ಡ್ ಆಫ್ ಗಾಡ್, ಇಸ್ ನಾಟ್ ದ ವರ್ಡ್ ಆಫ್ ಹ್ಯೂಮನ್. ದಿಸ್ ಇಸ್ ನಾಟ್ ಹ್ಯೂಮನ್ ಇಮೋಷನ್, ದಿಸ್ ಇಸ್ ಗಾಡ್ಸ್ ಹಾರ್ಟ್. ಇದು ಮನುಷ್ಯನೊಂದು ಭಾವನೆ ಅಲ್ಲ ಇಲ್ಲಿ ಬರೆದಿರೋದು, ಇದು ದೇವರ ಹೃದಯ. ದೇವರ ಹೃದಯದಲ್ಲಿರುವ ದೇವರ ಆಲೋಚನೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ದೇವರು ಬರೆದಿದ್ದಾರೆ. ನಾವು ಎಷ್ಟೋ ಬಾರಿ ಇದನ್ನು ಹೇಳಿದ್ದೀವಿ, ಕೇಳಿಸ್ಕೊಂಡಿದ್ದೀವಿ. ಈ ರೀತಿಯಲ್ಲಿ ನಾವು ಕೆಟ್ಟು ಹೋದಾಗ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ, ದೇವರು ನಮ್ಮನ್ನು ಸರಿಪಡಿಸ್ತಾರೆ. ಇನ್ನು ಇಮೋಷ್ನಲ್ ಆಗಿ ಹೇಳ್ತೀವಿ. ಕೆಲವು ಟೈಮ್ ನಾವೆಲ್ಲ ಕೆಲವೊಮ್ಮೆ ಯಾರಾದರೂ ನಮ್ಮನ್ನು ರಿಜೆಕ್ಟ್ ಮಾಡಿರ್ತಾರೆ, ದೇವ್ರ ಸೇವೆಯಲ್ಲಿರುವಾಗ ಅಥವಾ ಕುಟುಂಬದಲ್ಲಿರುವಾಗ ಅಥವಾ ಅನೇಕ ರೀತಿಯಲ್ಲಿ ಜಾಬ್ ಮಾಡೋ ಜಾಗದಲ್ಲಿರ್ಬೋದು. ಜನ ನಮ್ಮನ್ನು ಏನು ಮಾಡ್ತಾರೆ? ರಿಜೆಕ್ಟ್ ಮಾಡ್ತಾರೆ. ಜನ ರಿಜೆಕ್ಟ್ ಮಾಡೋದು ಬೇಕಾದಷ್ಟು ಕಾರಣ ಇರ್ಬೋದು. ಅವ್ರು ಹೊಟ್ಟೆ ಕಿಚ್ಚಿಂದ ರಿಜೆಕ್ಟ್ ಮಾಡ್ತಾರೆ, ಇವರು ಸರಿ ಇಲ್ಲದೆ ಇದ್ದರೂ ರಿಜೆಕ್ಟ್ ಮಾಡ್ತಾರೆ. ಆದರೆ ರಿಜೆಕ್ಟ್ ಆಗಿರೋವನು ಅವನು ಹೇಳ್ತಾನೆ, ನಾನು ಒಂದು ಜೇಡಿ ಮಣ್ಣು ದೇವರ ಕೈಯಲ್ಲಿ. ದೇವರು ಏನು ಮಾಡ್ತಾರೆ? ಜೇಡಿ ಮಣ್ಣಾದ ನನ್ನನ್ನು ಮತ್ತೆ ಹೊಸ ಪಾತ್ರೆನಾಗ ಮಾಡ್ತಾರೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಕೆಟ್ಟು ಹೋಗಿದ್ರೆ ಹೆದರಬೇಡಿ, ದೇವರು ನಿಮ್ಮನ್ನು ಹೊಸ ಪಾತ್ರೆನಾಗಿ ಮಾಡ್ತಾರೆ. ಅವರಿಗೆ ಇಷ್ಟ ಇರುವ ಹಾಗೆ ದೇವರು ಒಳ್ಳೆಯ ಒಂದು ಪಾತ್ರೆನಾಗಿ ದೇವರು ಮಾಡ್ತಾರೆ. ಮನುಷ್ಯರು ನಿಮ್ಮನ್ನು ಏನು ಮಾಡ್ತಾರೆ? ನೀವು ಸರಿ ಇಲ್ಲ ಅಂತ ತಳ್ಳಿ ಹಾಕ್ತಾರೆ, ನಿಮ್ಮನ್ನು ದೂರ ಬಿಸಾಡ್ತಾರೆ. ಆದರೆ ದೇವರು ಒಳ್ಳೆಯವರು, ಕರುಣಾಮಯಿ, ಪ್ರೀತಿ ಸ್ವರೂಪಿ, ನಿಮ್ಮನ್ನ ದೂರ ಬಿಸಾಡೋದಿಲ್ಲ. ದೇವರು ನಿಮ್ಮನ್ನು ನೀವೆಷ್ಟೇ ಕೆಟ್ಟು ಹೋಗಿದ್ರು ನಿಮ್ಮನ್ನು ಹೊಸ ಪಾತ್ರೆಯಾಗಿ ಮಾಡಿಕೊಂಡು ಜೇಬಲ್ಲಿಟ್ಕೊಳ್ತಾರೆ ಅಂತ ನಾವು ಹೇಳಿದ್ದೀವಿ, ಕೇಳಿದ್ದೀವಿ. ಹಾಗೆ ಕೇಳಲಿಕ್ಕೆ ನಮಗಿಷ್ಟ ಕೂಡ. ವಿ ಲೈಕ್ ಟು ಹಿಯರ್ ದ್ಯಾಟ್. ಆದರೆ ಮುಂದೆ ನೀವು ಓದುವಾಗ ಗೊತ್ತಾಗುತ್ತೆ, ದೇವರು ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತಾ? 7ನೇ ವಾಕ್ಯದಿಂದ, At one moment I may declare concerning a nation or a kingdom that I will pluck up and break down and destroy it. But if that nation, concerning which I have spoken, turns from its evil, I will change my mind about the disaster that I intended to bring on it. ಒಂದು ಜನಾಂಗ ಅಥವಾ ಒಂದು ರಾಜ್ಯವನ್ನು ಕಿತ್ತು ಕೆಡವಿ ನಾಶಪಡಿಸಿ ಎಂದು ನಾನು ಎಂದಾದರೂ ಅಪ್ಪಣೆ ಕೊಡಲು ಸಾಧ್ಯ? ದೇವರು ಹೇಳ್ತಾ ಇದ್ದಾರೆ, ಇಸ್ರಾಯೇಲ್ ಜನಾಂಗದ ಕುರಿತಾಗಿ ಹೇಳ್ತಾ ಇದ್ದಾರೆ, ಅಥವಾ ನನ್ನ ಕುರಿತು, ನಿಮ್ಮ ಕುರಿತು, ನಮ್ಮೊಬ್ಬೊಬ್ಬರ ಕುರಿತು ದೇವರು ಹೇಳ್ತಾ ಇದ್ದಾರೆ. ಇವನನ್ನು ಸಾಯಿಸಬೇಕು, ಇವನನ್ನು ಹೊಡಿಬೇಕು, ಇವನು ಉಳಿಬಾರ್ದು, ಇವನು ನಾಶ ಆಗಿ ಹೋಗಬೇಕು, ಇವನು ನರಕಕ್ಕೆ ಹೋಗಬೇಕು ಅಂತ ದೇವರು ಡಿಸೈಡ್ ಮಾಡಿದ್ದಾರೆ, ದೇವರು ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಆದರೆ ಆ ಜನಾಂಗ, ಆ ವ್ಯಕ್ತಿ, ಆ ಮನುಷ್ಯ, ದಂಡನೆಗೆ ನಿರ್ಣಯಿಸಲಾದ ಆ ಜನಾಂಗದವರು ತಮ್ಮ ಕೆಟ್ಟತನವನ್ನು ಬಿಟ್ಟು ಹಿಂತಿರುಗಿದ್ದೇ ಆದರೆ, ಇಫ್ ದೇ ರಿಪೆಂಟ್ ಆ್ಯಂಡ್ ಕಮ್ ಬ್ಯಾಕ್ ಟು ಮೀ, ನಾನು ಬರಮಾಡಬೇಕೆಂದಿದ್ದ ಆ ವಿಪತ್ತನ್ನು ನಾನು ಮನಮರುಗಿ ಬರಮಾಡದಿರುವೆನು. ಮನಮರುಗಿ ಅಂದರೆ ಐ ವಿಲ್ ರಿಪೆಂಟ್, ಐ ವಿಲ್ ಚೇಂಜ್ ಮೈ ಮೈಂಡ್. ನಾನು ತಡೆ ಹಿಡಿತೀನಿ, ನಾನು ಅವರಿಗೆ ಅದನ್ನು ಬರಮಾಡೋದಿಲ್ಲ ಅಂತ. ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ, ಹಾಗೆ ಒಂದು ಜನಾಂಗವನ್ನು, ಆ್ಯಂಡ್ ಅಟ್ ಅನದರ್ ಮೂಮೆಂಟ್ ಐ ಮೇ ಡಿಕ್ಲೇರ್ concerning a nation or a kingdom that I will build up and plant it. ಹಾಗೆಯೇ ಒಂದು ಜನಾಂಗವನ್ನು ಅಥವಾ ಒಂದು ರಾಜ್ಯವನ್ನು ನೆಟ್ಟು ಕಟ್ಟಬೇಕೆಂದು ನಾನು ಎಂದಾದರೂ ಅಪ್ಪಣೆ ಕೊಡಲು ಸಾಧ್ಯ. ಬಿಕಾಸ್ ಐ ಆಮ್ ಗಾಡ್, ಐ ಆಮ್ ದ ಪಾಟರ್, ಐ ಕ್ಯಾನ್ ಡು ವಾಟ್ ಎವರ್ ಐ ವಾಂಟ್. ನಾನು ಯಾರು? ಪಾಟರ್ ಅಲ್ವಾ, ಕುಂಬಾರ. ನಾನು ಏನು ಬೇಕಾದರೂ, ಹೇಗೆ ಬೇಕಾದರೂ, ಏನು ಬೇಕಾದರೂ ತೀರ್ಮಾನ ಮಾಡ್ಬೋದು. ನನ್ನ ಕೈಯಲ್ಲಿರುವ ಈ ಮಡಕೆಯ ಕುರಿತಾಗಿ ಐ ಕ್ಯಾನ್ ಟೇಕ್ ಎನಿ ಡಿಸಿಷನ್. ಸೊ ಈಗ ನಾನು ಈ ಮಡಕೆ ಬಗ್ಗೆ ಒಂದು ಡಿಸಿಷನ್ ಮಾಡ್ತೀನಿ, ಏನಂತ? ಈ ಮಡಕೆಯನ್ನು ಸುಂದರವಾದ ಮಡಕೆ ಮಾಡಬೇಕು, ನಾನು ನಿನ್ನನ್ನು ಆಶೀರ್ವದಿಸಿಯೇ ತೀರುವನು, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಒಂದು ದೊಡ್ಡ ಆಶೀರ್ವಾದವಾಗಿ ಮಾಡ್ತೀನಿ, ನೀನು ಜಗತ್ತಿಗೆ ಉಪ್ಪು ಬೆಳಕು. ಸೊ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಹೀಗೆ ಅಂತ. ಆದರೆ ದೇವರು ಹೇಳ್ತಾ ಇದ್ದಾರೆ 10ನೇ ವಾಕ್ಯದಲ್ಲಿ, ಅದು ನನ್ನ ಮಾತನ್ನು ಕೇಳದೆ, ಬಟ್ ಇಫ್ ಇಟ್ ಡಸ್ ಈವಿಲ್ ಇನ್ ಮೈ ಸೈಟ್, ನನ್ನ ದೃಷ್ಟಿಯಲ್ಲಿ ಕೆಟ್ಟತನವನ್ನು ಮಾಡಿದ್ದೇ ಆದರೆ ನಾನು ಮನಸ್ಸನ್ನು ಬದಲಾಯಿಸುವೆನು, ಅದಕ್ಕೆ ಮಾಡಬೇಕೆಂದಿದ್ದ ಒಳಿತನ್ನು ಮಾಡದಿರುವೆನು. ನಾವು ಯು ಗೋ ಅಂಡ್ ಟೆಲ್ ಜೂಡಾ, ಈಗ ಹೋಗಿ ಯೆಹೂದ ಜನರಿಗೆ, ಇಸ್ರಾಯೇಲ್ ಜನರಿಗೆ ಇದನ್ನು ಹೇಳು, ಈ ಕಥೆ ಹೇಳು ಅಂತ. ನಾವು ಹೇಳೋದು ಹೇಗೆ? ಉಲ್ಟಾ. ದೇವ್ರೇನು ಹೇಳ್ತಿದ್ದಾರೆ ಗೊತ್ತಾ ಇದರಲ್ಲಿ? ಒಬ್ಬನಿಗೆ, ಒಂದು ದೇಶಕ್ಕಾಗಲಿ ಒಂದು ರಾಜ್ಯಕ್ಕಾಗಲಿ, ಇದು ಇಸ್ರಾಯೇಲ್ನ ಕುರಿತು ಹೇಳ್ತಾ ಇರೋದು. ಒಂದು ದೇಶ, ಒಂದು ರಾಜ್ಯ ಅಥವಾ ಒಂದು ಸಭೆ, ಒಂದು ಜನಾಂಗ, ಒಂದು ವ್ಯಕ್ತಿ ಅಂತಲೇ ತಗೊಳ್ಳೋಣ, ಟೇಕ್ ಇಟ್ ಪರ್ಸನಲಿ. ದೇವರು ಹೇಳ್ತಾರೆ, ಇವನಿಗೆ ಒಳ್ಳೇದಾಗಬೇಕು,
ಇವನ್ನ ಮೇಲೆತ್ತಬೇಕು, ನಿನಗೆ ಒಳ್ಳೇದಾಗುತ್ತೆ, ನೀನು ಮೇಲೆ ನಿಂತ್ಕೊಳ್ತೀಯಾ, ನೀನು ಸ್ವರ್ಗಕ್ಕೆ ಹೋಗ್ತೀಯಾ, ನಿನಗೆ ಆಶೀರ್ವಾದ ಸಿಗುತ್ತೆ, ನಿನ್ನ ಅಭಿಷೇಕ ಪಡ್ಕೊಳ್ತೀಯಾ ಅಂತ ಹೇಳುವಾಗ, ಹೇಳಿ ಆದಮೇಲೆ ನೀನು ದೇವ್ರ ಮಾತು ಅನುಸರಿಸಲಿಕ್ಕೆ ರೆಡಿನೇ ಇಲ್ಲ. ಯು ಆರ್ ನಾಟ್ ರೆಡಿ ಟು ಲಿಸನ್ ಟು ಗಾಡ್ ಅಲ್ವಾ? ಬಟ್ ಇಫ್ ಇಟ್ ಡಸ್ ಈವಿಲ್ ಇನ್ ದ ಸೈಟ್, ನಾಟ್ ಲಿಸ್ನಿಂಗ್ ಟು ಮೈ ವಾಯ್ಸ್, then I will change my mind about the good that I had intended to do to it. ಅದಕ್ಕೇನು ಒಳ್ಳೇದು ಮಾಡಬೇಕು ಅಂತ ನಾನು ಬಯಸಿದ್ದೀನೋ, ಒಳ್ಳೇದು ಮಾಡಬೇಕು ಅಂತ ಎಲ್ಲಿ ಬಯಸಿದ್ದಾರೆ? 9ನೇ ವಾಕ್ಯದಲ್ಲಿ, ಒಂದು ಜನಾಂಗವನ್ನು ಅಥವಾ ಒಂದು ರಾಜ್ಯವನ್ನು ನೆಟ್ಟು ಕಟ್ಟಬೇಕೆಂದು ನಾನು ಎಂದಾದರೂ ಅಪ್ಪಣೆ ಕೊಡಲು ಸಾಧ್ಯ. ಐ ಕ್ಯಾನ್ ಡಿಕ್ಲೇರ್ ಬಿಕಾಸ್ ಐ ಆಮ್ ಗಾಡ್, ಐ ಆಮ್ ದ ಪಾಟರ್, ಐ ಹ್ಯಾವ್ ದಟ್ ರೈಟ್, ಐ ಹ್ಯಾವ್ ದಟ್ ಫ್ರೀ ವಿಲ್. ಯಾರು ಕ್ವಶನ್ ಕೇಳೋ ಹಾಗೆ ಇಲ್ಲ. ಎಂಥವನೇ ಆಗಿರಲಿ, ಎಷ್ಟು ಕೆಟ್ಟವನೇ ಆಗಿರಲಿ, ಅವನ್ನ ಹಿಡ್ಕೊಂಡು ಬಂದು ದೇವ್ರು ಹೇಳ್ತಾರೆ, ಇವನನ್ನು ನಾನು ಆಶೀರ್ವದಿಸ್ತೀನಿ, ಇವನನ್ನು ನಾನೇನು ಮಾಡ್ತೀನಿ, ನನ್ನ ಕಣ್ಮಣಿಯಂತೆ. ಇಸ್ರಾಯೇಲ್ ನನ್ನ ಕಣ್ಮಣಿ, ನನ್ನ ಹೃದಯ, ಮೈ ಹಾರ್ಟ್, ಮೈ ಸೋಲ್, ಮೈ ಎವ್ರಿಥಿಂಗ್, ಮೈ ಗ್ಲೋರಿ, ನನ್ನ ಮಹಿಮೆ ಅಂತ ದೇವರು ಇಸ್ರಾಯೇಲ್ನ ಆರಿಸ್ಕೊಂಡ್ರು. ಅದು ದೇವರಿಚ್ಛೆ. ಮಣ್ಣನ್ನು ಎತ್ಕೊಂಡು ತನಗಿಷ್ಟ ಬಂದ ಹಾಗೆ ಒಂದು ಪಾತ್ರೆ ಮಾಡೋದು ದೇವರಿಚ್ಛೆ. ಆದರೆ ವೆನ್ ದ್ಯಾಟ್ ಕ್ಲೇ ಪಾಟ್ ಆರ್ ಕ್ಲೇ ಇಸ್ ನಾಟ್ ಲಿಸ್ನಿಂಗ್ ಟು ಇಟ್ಸ್ ಮೇಕರ್, ತನ್ನ ಸೃಷ್ಟಿಕರ್ತನ ಮಾತನ್ನು ಯಾವಾಗ ಕೇಳೋದಿಲ್ವೋ, ಆಗ ದೇವರೇನು ಮಾಡ್ತಾರೆ ಗೊತ್ತಾ? ಈಗ ಮೊದಲು ಹೇಳಿದ ಒಳಿತಿದೆಯಲ್ವಾ, ಇದನ್ನೆಲ್ಲ ತಡೆ ಹಿಡಿತಾರಂತೆ. ಕಣ್ಮಣಿ ಅಲ್ವಾ, ಈಗ ಕಣ್ಮಣಿನ ಕಿತ್ಕೊಂಡು ಶತ್ರು ಕೈ ಕೊಡ್ತಾರೆ, ಇಟ್ಕೊಳ್ಳಿ ನೀವು ಅಂತ. ಹೃದಯ ತಗೊಳ್ಳಿ. ಇಸ್ರಾಯೇಲ್ ಜನರ ಕುರಿತಾಗಿ ದೇವರು ಇದನ್ನೇ ಮಾಡಿದ್ದು. ಶತ್ರುಗಳ ವಶಕ್ಕೆ ದೇವರು ಸ್ವಂತ ಜನರನ್ನು ಒಪ್ಪಿಸಿಕೊಟ್ಟರು. ನೀವು ನನ್ನ ಸ್ವಂತ ಜನ, ಯು ಆರ್ ಮೈ ಓನ್ ಪೀಪಲ್, ಯು ಆರ್ ಮೈ ಹಾರ್ಟ್, ಯು ಆರ್ ಮೈ ಗ್ಲೋರಿ, ಯು ಆರ್ ದ ಆ್ಯಪಲ್ ಆಫ್ ಮೈ ಐಸ್ ಹೇಳಿದ ದೇವರು, ನೀವು ನನ್ನ ಕಣ್ಮಣಿ, ಹೃದಯ, ಮಹಿಮೆ, ಸ್ವಂತ ಜನ, ಸ್ವಕೀಯ ಜನ ಎಲ್ಲ ಹೇಳಿದರು. ಲಾಸ್ಟಿಗೆ ಈ ಜನ ದೇವ್ರ ಮಾತು ಕೇಳಲಿಲ್ಲ, ತಮ್ಮ ಸ್ವಂತ ಇಚ್ಛೆ ಪ್ರಕಾರ ಬದುಕಿದ್ರು. ಆಗ ದೇವರೇನು ಮಾಡಿದರು? ದೇವರು ಕುಂಬಾರ ಹೇಗೆ ತನ್ನ ಇಚ್ಛೆ ಪ್ರಕಾರ ಕೆಟ್ಟು ಹೋಗಿರೋದನ್ನು ಮತ್ತೆ ತನ್ನ ಇಚ್ಛೆ ಪ್ರಕಾರ ಮತ್ತೆ ಮಾಡ್ತಾನೋ, ಅದೇ ರೀತಿಯಲ್ಲಿ ದೇವರು ಮಾಡಿದರು ಇಸ್ರಾಯೇಲ್ ಜನಾಂಗಕ್ಕೆ. ನೋಡಿ, ಅದನ್ನೇ ಈ 4ನೇ ವಾಕ್ಯ ಹೇಳೋದು. The vessel he was making of the clay was spoiled in the potter's hand, and he reworked it into another vessel as seemed good to him. As seemed good to him. ಕುಂಬಾರನ ಕೈಯಲ್ಲಿ ಒಂದು ಪಾತ್ರೆ ಅಥವಾ ಒಂದು ಕ್ಲೇ ಪಾಟ್, ಅವನು ಪಾತ್ರೆ ಮಾಡ್ತಾ ಇರ್ತಾನೆ, ಅದು ಕೆಟ್ಟು ಹೋದಾಗ ಕುಂಬಾರ ಏನು ಮಾಡ್ತಾನೆ? ಕುಂಬಾರ ತನಗಿಷ್ಟ ಬಂದ ಹಾಗೆ ಅವನು ಮಾಡ್ತಾನೆ, ತನಗೆ ಸರಿ ತೋಚಿದ ಹಾಗೆ ಹೊಸ ಪಾತ್ರೆನೇ ಹಾಗೆ ಮಾಡ್ತಾನೆ. ಅದರ ಅರ್ಥ, ನಾವು ದೇವ್ರ ಕೈಯಲ್ಲಿದ್ದು ಕೆಟ್ಟೋದಾಗ ದೇವರು ನಮ್ಮನ್ನು ಸರಿ ಮಾಡ್ತಾರೆ ಅಂತ ಅಲ್ಲ. ಅದರ ಅರ್ಥ, ನಾವು ಕೆಟ್ಟೋದಾಗ ದೇವ್ರಿಗೆ ಯಾವ್ದು ಸರಿನೋ ಹಾಗೆ ಮಾಡ್ತಾರೆ. ವಾಟ್ ಈಸ್ ರೈಟ್, ಗುಡ್ ಇನ್ ಹಿಸ್ ಸೈಟ್, ಹಿ ವಿಲ್ ಡೂ ಇಟ್. ಅದು ಅದರ ಅರ್ಥ. ಈ ಒಂದು ವಾಕ್ಯದ ಅರ್ಥ ಏನು ಕೇಳಿದರೆ, ದೇವರು ತಮಗಿಷ್ಟ ಬಂದ ಹಾಗೆ ನಮ್ಮನ್ನು ಮಾಡ್ತಾರೆ. ಆದರೆ ನಾವು ಎಷ್ಟೋ ಬಾರಿ ನಿಮ್ಮನ್ನು ಮನುಷ್ಯರು ತಳ್ಳಿಬಿಟ್ರು ಪರವಾಗಿಲ್ಲ, ಊರವ್ರು ತಳ್ಳಿಬಿಟ್ರು ಪರವಾಗಿಲ್ಲ, ಎಲ್ಲರೂ ತಳ್ಳಿಬಿಟ್ರು ಪರವಾಗಿಲ್ಲ, ದೇವರು ತಳ್ಳೋ ದೇವರಲ್ಲ. ದೇವರು ಯಾವ ರೀತಿ ಅಂದರೆ, ಕುಂಬಾರನ ಕೈಯಲ್ಲಿ ನಾವು ಮಣ್ಣಿನ ಮಡಕೆ ಯಾವ ರೀತಿ ದೇವರು ಅದನ್ನು ಬಿಸಾಡೋದಿಲ್ವೋ, ಅದನ್ನು ಎತ್ತಿ ಮತ್ತೆ ಹೊಸದು ಮಾಡಿ ಮನೇಲಿ ಇಟ್ಕೊಳ್ತಾರೋ ಹಾಗೆ ನಿಮ್ಮನ್ನ ಇಟ್ಕೊಳ್ತಾರೆ ಅಂತ ನಾವು ಕೇಳಿಸ್ಕೊಂಡಿದ್ದೀವಿ, ಹೇಳಿದ್ದೀವಿ, ನಮ್ಮ ಮನಸ್ಸೊಳಗಡೆ ಅಂದ್ಕೊಂಡಿದ್ದೀವಿ. ದಟ್ ಈಸ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಆ ರೀತಿ ತಿಳ್ಕೊಂಡ್ರೆ ನಾವು ಪಾಪ ಮಾಡ್ಕೊಂಡೇ ಹೋಗ್ತೀವಿ. ಎಷ್ಟೋ ಜನ ದೇವ್ರು ನಮ್ಮನ್ನು ತಳ್ಳೋದಿಲ್ಲ. ಮನುಷ್ಯ ತಳ್ಳಿರ್ಬೋದು, ಶಿಜು ಬ್ರದರ್ ತಳ್ಳಿರ್ಬೋದು, ಗ್ಲೆನ್ ನಮ್ಮನ್ನ ತಳ್ಳಿರ್ಬೋದು, ಬಾಲಣ್ಣ ನಮ್ಮನ್ನ ತಳ್ಳಿರ್ಬೋದು, ಸಂಧ್ಯಾಗಣ್ಣ ತಳ್ಳಿರ್ಬೋದು, ಇವ್ರು ತಳ್ಳಿರ್ಬೋದು, ಆ ಊರವ್ರು ತಳ್ಳಿರ್ಬೋದು, ಈ ಊರವ್ರು ನಮ್ಮನ್ನ ತಳ್ಳಿರ್ಬೋದು, ಈ ಸಭೆಯವ್ರು ನಮ್ಮನ್ನ ತಳ್ಳಿರ್ಬೋದು. ಆದರೂ ದೇವರು ನಮ್ಮನ್ನು ಯಾವತ್ತೂ ತಳ್ಳೋದಿಲ್ಲ. ಕರುಣಾಮಯಿ ದೇವರು, ಪ್ರೀತಿ ಸ್ವರೂಪಿ ದೇವರು. ಹಾಗಲ್ಲ ಇದು. ಖಂಡಿತ ಮನುಷ್ಯ ಬಿಹೇವ್ ಮಾಡಿದಾಗ ಅಲ್ಲ ದೇವರು ಬಿಹೇವ್ ಮಾಡೋದು. ಗಾಡ್ಸ್ ಬಿಹೇವಿಯರ್ ಈಸ್ ಎಂಟೈರ್ಲಿ ಗಾಡ್ಸ್ ಬಿಹೇವಿಯರ್. ಮನುಷ್ಯ ತಳ್ಳಿದ ಉದ್ದೇಶಗಳು 108 ಇರ್ಬೋದು, ಆದರೆ ದೇವರು ತಳ್ಳೋದು ಯಾವತ್ತೂ ರೈಟ್ ಆಗಿಯೇ ಇರುತ್ತೆ. ನೋಡಿ,
ಒಂದು ಜನಾಂಗವನ್ನು ನಾನು ಹಾಳು ಮಾಡ್ತೀನಿ, ಈ ಜನ ಸರಿ ಇಲ್ಲ, ಇವರು ಅಯೋಗ್ಯರು ಅಂತ ದೇವರು ಡಿಕ್ಲೇರ್ ಮಾಡಿ ಆದಮೇಲೆ ಅವರೇನಾದರೂ ದೇವ್ರ ಮಾತು ಕೇಳಿ ವಾಪಸ್ ಬಂದರೆ, ದೇವರು ಬೇಕು ಅಂತ ವಾಪಸ್ ಬಂದರೆ ದೇವರು ಅವ್ರನ್ನ ಸ್ವೀಕಾರ ಮಾಡ್ತಾರೆ. ನೋಡಿ, ಅದಕ್ಕೆ ರೋಮನ್ರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ಪೌಲರು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಹ್ಞೂ 26ನೇ ವಾಕ್ಯ, ರೋಮನ್ಸ್ 2:26. ಸುನ್ನತಿ ಮಾಡಿಸಿಕೊಳ್ಳದ ಮತ್ತೊಬ್ಬನು ಧರ್ಮಶಾಸ್ತ್ರದ ವಿಧಿಗಳನ್ನು ಪಾಲಿಸಿಕೊಂಡು ಬಂದವನಾಗಿದ್ದರೆ ದೇವರು ಅವನನ್ನು ಸುನ್ನತಿ ಮಾಡಿಸಿಕೊಂಡವನಂತೆ ಪರಿಗಣಿಸುವುದಿಲ್ಲವೇ? ಅದಾದಮೇಲೆ ಇಸ್ರಾಯೇಲ್ ಜನರ ಬಗ್ಗೆ ಹೇಳ್ತಾರೆ. ನೀವು ಸುನ್ನತಿ ಮಾಡಿಸಿಕೊಂಡಿದ್ದೀರಿ, ಲಿಖಿತ ಧರ್ಮಶಾಸ್ತ್ರವನ್ನು ಇಟ್ಟುಕೊಂಡಿದ್ದೀರಿ, ಆದರೂ ಅದನ್ನು ಮೀರಿ ನಡೆಯುತ್ತೀರಿ. ಹೀಗಿರಲಾಗಿ ಶಾರೀರಿಕವಾಗಿ ಸುನ್ನತಿಯನ್ನು ಮಾಡಿಸಿಕೊಳ್ಳದಿದ್ದರೂ ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವವರು ಸುನ್ನತಿ ಮಾಡಿಸಿಕೊಂಡಿರುವ ನಿಮಗೆ ತೀರ್ಪು ಕೊಡುತ್ತಾರೆ. 25ನೇ ವಾಕ್ಯ, ನೀನು ಧರ್ಮಶಾಸ್ತ್ರಕ್ಕೆ ವಿಧೇಯನಾಗಿ ನಡೆದರೆ ನೀನು ಮಾಡಿಸಿಕೊಂಡ ಸುನ್ನತಿಗೆ ಅರ್ಥವಿದೆ. ಆದರೆ ನಿನ್ನ ನಡತೆ ಧರ್ಮಶಾಸ್ತ್ರಕ್ಕೆ ವ್ಯತಿರಿಕ್ತವಾಗಿದ್ದರೆ ನೀನು ಸುನ್ನತಿ ಮಾಡಿಸಿಕೊಂಡಿದ್ದರೂ ಮಾಡಿಸಿಕೊಳ್ಳದಂತೆಯೇ ಸರಿ. ಇಸ್ರಾಯೇಲ್ ಜನರ ಬಗ್ಗೆ ಹೇಳ್ತಾರೆ, ಸುನ್ನತಿ ಮಾಡಿಸಿಕೊಂಡಿದ್ದರಿಂದ ನೀನು ದೇವರ ಸ್ವಂತ ಜನಾಂಗ ಆಗೋದಿಲ್ಲ. ಸುನ್ನತಿ ಮಾಡಿಸಿಕೊಂಡಿದ್ದು ನೀನು ಸ್ವಂತ ಆಗಲಿಕ್ಕೆ, ಸ್ವಂತವಾಗಿ ಬದುಕಲಿಕ್ಕೆ. ಆದರೆ ಒಬ್ಬ ಅನ್ಯ ಧರ್ಮದವನು, ಅನ್ಯನು, ಇಸ್ರಾಯೇಲ್ ಅಲ್ಲದವನು, ಯಹೂದ್ಯನ ಅಲ್ಲದವನು, ಅವನು ಸುನ್ನತಿ ಇರೋದಿಲ್ಲ ಅವನಿಗೆ. ಆದರೆ ಅವನು ದೇವರ ವಾಕ್ಯಕ್ಕೆ ಕಿವಿ ಕೊಡ್ತಾನೆ, ದೇವರ ಧರ್ಮಶಾಸ್ತ್ರವನ್ನು ಅನುಸರಿಸಿ ದೇವರ ಆಜ್ಞೆಗಳಿಗೆ ವಿಧೇಯನಾಗಿ ಬದುಕ್ತಾನೆ. ಆಗ ದೇವರು ಅವನನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ? ಈಗ ನಾವು ಆಲಿಸಿದ ಯೆರೆಮೀಯ 18ರ ಪ್ರಕಾರ ಅನ್ಯರ ಬಗ್ಗೆ ದೇವರದ್ದೇನು? ಇವರು ಶಾಪಗ್ರಸ್ತ, ಇವರು ನಾಶವಾಗಿ ಹೋಗ್ತಾರೆ, ಇವರು ವಿನಾಶಕ್ಕೆ ಒಳಗಾಗ್ತಾರೆ, ಇದು ದೇವರದೊಂದು ಡಿಕ್ಲರೇಷನ್. ಇಸ್ರಾಯೇಲ್ನ ಬಗ್ಗೆ ಇವರು ಸ್ವಂತ ಜನ, ಇವರು ರಕ್ಷಣೆ ಹೊಂತಾರೆ, ಇವರು ಜೀವೋದ್ಧಾರ ಹೊಂತಾರೆ, ಅದಕ್ಕಾಗಿ ನಾನು ಇವ್ರನ್ನ ಆರಿಸ್ಕೊಂಡಿದ್ದೀನಿ. ಅದು ಐ ವಿಲ್ ಬಿಲ್ಡ್ ದೆಮ್, ಐ ವಿಲ್ ಮೇಕ್ ದೆಮ್ ಮೈ ಓನ್, ಐ ವಿಲ್ ಗಿವ್ ದೆಮ್ ಪ್ರಾಮಿಸ್ಡ್ ಲ್ಯಾಂಡ್, ವಾಗ್ದಾನ ಹೊಂದಿದವರು. ಆದರೆ ಈಗ ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು, ಈ ಎರಡು ಮಣ್ಣು ಕುಂಬಾರನ ಕೈಯಲ್ಲಿದೆ. ಈಗ ಕುಂಬಾರನ ಮಾತು ಕೇಳದೆ ಏನಾದರೂ ಅಹಂಕಾರ ಪಟ್ಟರೆ ನೀವೆಲ್ಲಿದ್ದೀರಾ ತಿಳ್ಕೊಳ್ಳಿ, ನೀವು ನನ್ನ ಕೈಯಲ್ಲಿದ್ದೀರಾ. ವಾಗ್ದಾನ ಸಿಕ್ಕಿದೆ, ದೇವರ ಸ್ವಂತ ಜನ, ದೇವರ ಕಣ್ಮಣಿ, ದೇವರು ಎಂದೆಂದಿಗೂ ನಮ್ಮನ್ನು ತಳ್ಳಿ ಬಿಡೋದಿಲ್ಲ, ದೇವರು ನಮ್ಮೊಂದಿಗಿದ್ದಾರೆ ಯುಗದ ಸಮಾಪ್ತಿಯವರೆಗೂ, ಎಲ್ಲ ರೈಟ್. ಆದರೆ ನೀವೇನಾದರೂ ನನಗೆ ವಿರುದ್ಧ ಹೋದರೆ, ನನ್ನ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನೀವು ಹೋದರೆ ನಾನು ನಿಮಗೆ ಶತ್ರು ಆಗ್ತೀನಿ. ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ ಹೇಳ್ತಾರೆ 64:10 ಅನಿಸುತ್ತೆ, 64:10. ಇಸ್ರಾಯೇಲ್ ಜನರು ದೇವರ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಹೋಗಿದ್ದರಿಂದ ದೇವರು ಅವರಿಗೆ ಶತ್ರು ಆದ್ರಂತೆ. ಹೊಸ ಒಡಂಬಡಿಕೆಗೆ ಬಂದ ತಕ್ಷಣ ದೇವರು ಚೇಂಜ್ ಆಗಿಲ್ಲ, ಆಯ್ತಾ? ದ ಸೇಮ್ ಗಾಡ್. ದೇವರ ಕಾರ್ಯ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗೆ ಯೇಸು ಕ್ರಿಸ್ತನ ಮುಖಾಂತರ ವ್ಯಕ್ತಪಡಿಸಿ ತೋರಿಸ್ತಾರೆ. ಯೆಶಾಯ 64:10ನ ಬೇರೆ ಯಾವುದಾದ್ರು ಇರಬಹುದು ಅಲ್ವಾ? ಓಕೆ, ವಿಲ್ ಸಿ. ಅವರು ದೇವರ ಪವಿತ್ರಾತ್ಮರನ್ನ ನೋಯಿಸಿದ್ರಿಂದ ದೇವರು ಅವರಿಗೆ ಶತ್ರುಗಳಾದರು. 54:10 ಎಲ್ಲ ಸಮ್ವೇರ್ ಇಟ್ ಇಸ್ ದೇರ್. ಓಕೆ, ಅವರು ದೇವರ ಪವಿತ್ರಾತ್ಮರನ್ನ ನೋಯಿಸಿದ್ರಿಂದ, ಬಿಕಾಸ್ ದೇ ಸಿನ್ಡ್ ಅಗೇನ್ಸ್ಟ್ ದೇರ್ ಹೋಲಿ ಸ್ಪಿರಿಟ್, ನಾಟ್ ದೇರ್ ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್ ಆಫ್ ಗಾಡ್, ಗಾಡ್ ಬಿಕೇಮ್ ದೇರ್ ಎನಿಮೀಸ್. ದೇವರು ಅವರಿಗೆ ಯಾಕೆ ಶತ್ರುವಾದರು? ಅವರು ದೇವರ ಪವಿತ್ರಾತ್ಮರವರನ್ನ ನೋಯಿಸಿದ್ರಿಂದ, ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದರಿಂದ. ಇಸ್ರಾಯೇಲ್ ಜನರು ಇವತ್ತು ಪವಿತ್ರಾತ್ಮರನ್ನು ಹೊಂದಿದವರು ಯಾರು? ವಿಶ್ವಾಸಿಗಳು, ನಾವು. ಹಾಗಾದರೆ ನಾವು ಆ ಪವಿತ್ರಾತ್ಮರನ್ನು ನೋಯಿಸಿದರೆ ನಮಗೆ ದೇವರು ಶತ್ರು ಆಗ್ತಾರೆ. ಅದನ್ನು ರೋಮ 8ರಲ್ಲಿ ಹೇಳಿದ್ದಾರೆ, ಯಾಕೋಬನ ಪುಸ್ತಕದಲ್ಲಿ ಹೇಳಿದ್ದಾರೆ. ಫ್ರೆಂಡ್ಶಿಪ್ ವಿತ್ ದ ವರ್ಲ್ಡ್ ಇಸ್ ಎನಿಮಿಟಿ ವಿತ್ ಗಾಡ್.
The mind which is set on the flesh is hostile to God. 63:10. Okay, sorry. ಯೆಶಾಯ 63:10 ಅಲ್ವಾ? ಅವರಾದರೂ ಬಂಡಾಯವೆದ್ದರು. ಬಂಡಾಯ ಅಂದರೆ rebelled against God, grieved his Holy Spirit. Therefore, he became their enemy. He himself fought against them. ಅವರಾದರೂ ಬಂಡಾಯವೆದ್ದರು, ಸ್ವಾಮಿಯ ಪವಿತ್ರಾತ್ಮನನ್ನು ದುಃಖಪಡಿಸಿದರು ಎಂತಲೇ ದೇವರು ಅವರಿಗೆ ಶತ್ರುವಾಗಿ ಮಾರ್ಪಟ್ಟರು. ತಾವೇ ಅವರಿಗೆ ವಿರುದ್ಧವಾಗಿ ಹೋರಾಡಿದರು. ಯಾರಿಗೆ ವಿರುದ್ಧವಾಗಿ? ಶತ್ರುಗಳಿಗೆ ವಿರುದ್ಧವಾಗಿ ಅಲ್ಲ, ತಮ್ಮ ಸ್ವಂತ ಜನರು. ಯು ಆರ್ ಮೈ ಗ್ಲೋರಿ, ಮೈ ಓನ್ ಪೀಪಲ್, ಆಪಲ್ ಆಫ್ ಮೈ ಐಸ್, ನನ್ನ ಕಣ್ಮಣಿ, ನನ್ನ ಹೃದಯ, ನನ್ನ ಮಹಿಮೆ ಎಂದು ಆರಿಸಿಕೊಂಡ ದೇವರ ಸ್ವಂತ ಜನಕ್ಕೆ ವಿರುದ್ಧವಾಗಿ ದೇವರೇ ಶತ್ರುವಾದರು. ದೇವರೇ ಅವರಿಗೆ ವಿರುದ್ಧ ಯುದ್ಧ ಮಾಡಿದರು. ಹೇಗೆ? ಬೇರೆ ರಾಜ್ಯಗಳನ್ನು ಉಪಯೋಗಿಸಿ. ಆದರೆ ಒಂದು ವೇಳೆ ಯಾವುದಾದ್ರೂ ಒಂದು ಜನಾಂಗವನ್ನು ದೇವರು ಆ ಜನಾಂಗದ ಕುರಿತು ಹೇಳ್ತಾರೆ, ನಾನು ಇವ್ರನ್ನ ನಾಶ ಮಾಡ್ತೀನಿ, ಇವರು ನನ್ನ ಸ್ವಂತ ಜನ ಅಲ್ಲ, ಸ್ವರ್ಗ ಇರೋದು ಅನ್ಯರಿಗಲ್ಲ, ಸ್ವಂತ ಜನರಿಗೆ, ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಹಾಕೋದು ಸರಿಯಲ್ಲ ಅಂತೆಲ್ಲ ದೇವರು ಹೇಳ್ತಾರೆ. ರೊಟ್ಟಿ ಇರೋದು ಮಕ್ಕಳಿಗೆ, ನಾಯಿಗಲ್ಲ ಹೆಸರು ಹೇಳ್ತಾರಲ್ವ ಆ ಕಾನನೈಟ್ ವುಮನ್ ಹತ್ರ. ಆದರೆ ಅವಳು ವಿಶ್ವಾಸ ಇಟ್ಲು, ದೇವರ ಸ್ವರಕ್ಕೆ ಕಿವಿ ಕೊಟ್ಟಳು. ಯೇಸು ಸ್ವಾಮಿ ಅವಳನ್ನ ಎನ್ಕರೇಜ್ ಮಾಡಿ ಹೊಗಳಿ ಹೇಳ್ತಾರೆ, ಇಂಥ ವಿಶ್ವಾಸವನ್ನು ನಾನು ಇಸ್ರಾಯೇಲ್ ಜನರಲ್ಲಿ ನೋಡಲಿಲ್ಲ. ಎಂಥ ವಿಶ್ವಾಸ ನಿಂದು, ಯುವರ್ ಫೇತ್ ಈಸ್ ಗ್ರೇಟ್, ವೆಲ್ಕಮ್. ಸುನ್ನತಿ ಆಗಿದೆಯೋ ಆಗಿಲ್ವೋ ಇಲ್ಲ, ಸುನ್ನತಿ ಆಗದವರು ನಾಶಕ್ಕೆ ಅಂತ ಇದೆ ಅಲ್ವಾ, ಸುನ್ನತಿ ಆದವರು ಸ್ವರ್ಗಕ್ಕೆ ಅಂತ ಇದೆ. ಈ ಸುನ್ನತಿ ಆದವರು ದೇವ್ರ ಮಾತು ಕೇಳದೇ ಇದ್ದರೆ ನಾಶ, ಸುನ್ನತಿ ಆಗದೇ ಇದ್ದವರು ದೇವ್ರ ಮಾತು ಕೇಳಿದರೆ ಹಿಂದೆ ನೀನು ನನ್ನೊಂದಿಗೆ ಪರಂಧಾಮದಲ್ಲಿರುವೆ. ನಾವು ಮಣ್ಣು, ದೇವರ ಕೈಯಲ್ಲಿದ್ದೀವಿ. ಕುಂಬಾರನ ಕೈಯಲ್ಲಿ ಕೆಟ್ಟು ಹೋದರೆ ಕುಂಬಾರ ತನಗಿಷ್ಟ ಬಂದ ಹಾಗೆ ಮಾಡ್ತಾನೆ. ನಾವು ಕೆಟ್ಟೋಗ್ಬಿಟ್ರೆ ಸರಿ ಮಾಡಿ ಇಟ್ಕೊಳ್ತಾರೆ ಅಂತಲ್ಲ, ತನಗಿಷ್ಟ ಬಂದ ಹಾಗೆ ಮಾಡ್ತಾನೆ. ಆತನಿಗೆ ಹೇಗೆ ಇಷ್ಟನೋ ಅದರ ಪ್ರಕಾರ ಆ ಪಾತ್ರೆಯನ್ನು ಅವನು ರೀವರ್ಕ್ ಮಾಡ್ತಾನೆ. ಹಿ ವಿಲ್ ರೀವರ್ಕ್ ಆನ್ ದ್ಯಾಟ್. ಆಲ್ರೆಡಿ ವರ್ಕ್ಡ್. ಏನು? ಐ ವಿಲ್ ಮೇಕ್ ಯು ಬ್ಲೆಸ್ಸಿಂಗ್ ವರ್ಕ್ಡ್. ಕೆಟ್ಟು ಹೋದರೆ ಹಿ ವಿಲ್ ರೀವರ್ಕ್. ಉಲ್ಟಾ, ಶಾಪಗ್ರಸ್ತ ಸಂತಾನ ಅಂತ ಒಂದು ಪಾತ್ರೆ ಮಾಡ್ತಾನೆ, ನೀನು ವಿನಾಶಕ್ಕೆ ಇರುವವನು ಅಂತ. ಆದರೆ ವಿನಾಶಕ್ಕೆ ಇರುವವನು ದೇವರ ಸ್ವರ ಕೇಳಿಸ್ಕೊಂಡು ಅನುಸರಿಸಿದರೆ ಆಶೀರ್ವಾದವಾಗಿ ಮಾರ್ಪಡಿಸ್ತಾರೆ. ನನ್ನ ಜನರಲ್ಲದವರನ್ನು ನನ್ನ ಜನರೂ ಎಂದು ನಾನು ಕರೆದೆ ಅಂತ ಹೇಳ್ತಾರೆ ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ. ಅದರಿಂದ ನಾವ್ಯಾರು ಅಹಂಕಾರ ಪಡದೆ, ದೇವರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳದೆ, ಸರಿಯಾದ ಜ್ಞಾನಕ್ಕಾಗಿ ನಾವು ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮಗೆ ಕೊಟ್ಟ ಸತ್ಯದ ಅರಿವಿಗಾಗಿ ಸ್ತೋತ್ರ. ನೀವು ನಮ್ಮಿಂದ ಬಯಸುವುದು ಒಂದು ಮಾನಸಾಂತರದ ಜೀವನವಾಗಿದೆ. ಅಹಂಕಾರ ಪಡದೆ, ಗರ್ವ ಪಡದೆ ದೇವರೇ, ನೀವು ನಮ್ಮನ್ನು ಕೃಪೆಯಿಂದ ಆರಿಸಿಕೊಂಡ ಆ ಒಂದು ಕೃಪೆಯ ಕಾರ್ಯದ ನಿಮಿತ್ತವಾಗಿ ನಾವು ನಿಮಗೆ ಶರಣಾಗಿ ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗದೆ ಮಾನಸಾಂತರಗೊಂಡು ಪ್ರತಿನಿತ್ಯವೂ ಆ ಮಾನಸಾಂತರದ ಜೀವಿತವನ್ನು ಜೀವಿಸುತ್ತಾ ನಿನ್ನ ಮಹಿಮೆಗಾಗಿ ಬದುಕಲು ನೀವು ನಮ್ಮನ್ನು ಕರೆದಿದ್ದೀರಿ ಸ್ವಾಮಿ. ಕೀಳಾಗಿದ್ದ ಬೀಳಾಗಿದ್ದ ನಮ್ಮನ್ನು ಕೃಪೆಯಿಂದ ನೀವು ಆರಿಸಿಕೊಂಡಿದ್ದೀರಿ ಸ್ವಾಮಿ. ವಿನಾಶಕ್ಕೆ ಗುರಿಯಾಗಬೇಕಾದವರು ನಾವಾಗಿದ್ದರೂ ಕೂಡ ಕೃಪೆಯ ನಿಮಿತ್ತವಾಗಿ ನಿತ್ಯಜೀವ ಪಡೆಯುವಂತೆ ನೀವು ಅನುಗ್ರಹಿಸಿದ್ದೀರಿ. ಇಂಥ ಶ್ರೇಷ್ಠ ರಕ್ಷಣೆಯನ್ನು ನಾವು ತಿರಸ್ಕರಿಸದ ಹಾಗೆ, ಹಠಮಾರಿಯಾಗಿ ಬದುಕದ ಹಾಗೆ, ಅಜ್ಞಾನದಲ್ಲಿ ಬದುಕದ ಹಾಗೆ, ಅವಿಶ್ವಾಸದಲ್ಲಿ ಬದುಕದ ಹಾಗೆ ದೇವರೇ, ಪವಿತ್ರಾತ್ಮರೇ, ಸರಿಯಾದ ಜ್ಞಾನದಲ್ಲಿ ನಮ್ಮನ್ನು ಮುನ್ನಡೆಸಿರಿ ಸ್ವಾಮಿ. ದೇವರಿಗೆ ಯಾವುದು ಮೆಚ್ಚುಗೆ ಆದದ್ದು ಎಂದು ನಾವು ಅರಿತುಕೊಂಡು, ಕಲಿತುಕೊಂಡು, ಗ್ರಹಿಸಿಕೊಂಡು ಅದನ್ನು ಅನುಸರಿಸುತ್ತಾ ಭಯಭಕ್ತಿಯಿಂದ, ಶ್ರದ್ಧೆಯಿಂದ ನಮ್ಮ ಈ ವಿಶ್ವಾಸದ ಜೀವಿತವನ್ನು, ಈ ನಿತ್ಯತೆಗೆ ಇರುವ ಪ್ರಯಾಣವನ್ನು ನಾವು ಮುಂದುವರಿಸಲು ಬೇಕಾದ ಆ ಶಕ್ತಿಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ ಅಪ್ಪ. ತಪ್ಪಾದ ಬೋಧನೆಗಳಿಗೆ ಕಿವಿ ಕೊಡದೆ, ದೇವರ ಕುರಿತಾಗಿ, ರಕ್ಷಣೆಯ ಕುರಿತಾಗಿ ತಪ್ಪಾದ ಅರಿವಿಗೆ ಒಳಗಾಗಿ, ವಂಚನೆಗೊಳಗಾಗಿ ನಾಶವಾಗಿ ಹೋಗದೆ ಕೇಡಿನಿಂದ ನಮ್ಮನ್ನು ಕಾಪಾಡಿರಿ ಪಿತನೆ. ಸತ್ಯದ ಬೆಳಕಿನಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ.
ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾ ಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್.